ತಂದೀನಿ. ನಾವು ಅಪ್ಪನಿಗೆ ಒಂಚೂರು ಹಂಗೆ ಮೂಳೆ ಎದ್ದಿದ್ದು 2 ಗಂಟೆ ಹಾಕಿ ತಿರ್ಗಾ ಮಾಡ್ತಾ ಇದೀಯಾ? ಅಲ್ಲ, ತಿಂಗಳಿಗೆ 2 ಸಲ ಮಾಡ್ತಾ ತಿಂತಾ ಇದ್ರೆ ಹೊಲವನ್ನೇ ಮಾಡ್ಕೊಂಡು ದೇಶ ಹತ್ರ ಹೋಗ್ಬೇಕಾಯ್ತದೆ. ನಾನ್ ಮಾಡಕ್ಕಿಲ್ಲ, ನೀವೇ ಮಾಡ್ಕೊಂಡು ತಿನ್ರಿ. ನಿಮ್ಮ ಅಪ್ಪನ ಮನೆಯವ್ರು ಬಂದಾಗ ಕೋಳಿ ಕುಯ್ದಿತ್ತಿ. ನಾನು ಕೇಳ್ದ ಹಂಗೆ ಒಂಚೂರು ಅಪ್ಪನಿಗೆ ಮಾಡ್ಕೊಂಡು ಅವಳು ಗುರಿ ಹಾಕ್ಬಿಡ್ತು. ನನ್ನ ಮೇಲೆ ಕೈ ಮಾಡ್ಬಿಟ್ಟ. ಕೈ ಮಾಡೋದು ಅಲ್ದೆ ನಮ್ಮ ಅಪ್ಪನ ಮನೆಯಲ್ಲಿ ಇರಕ್ಕಿಲ್ಲ. ನಾನು ಮನೆ ಬಿಟ್ಟು ಹೋಗ್ತೀನಿ. ಅಪ್ಪನ ಮನೆ ಹೋಗ್ತೀಯಾ? ಹೋಗೆ ಹೋಗು. ಜನಗಳೆಲ್ಲ ಹೋಗ್ಯೋದು ನಿನಗೆ ಹೋಗಿತಾರೆ. ಗಂಡ ಮಕ್ಕಳನ್ನ ಬಿಟ್ಟಾಳೆ ಅಂತ ನಿನಗೆ ಬೈತಾರೆ. ಒಂದ್ ತಿಳ್ಕೊ, ತಿಂಗಳಿಗೆ 2 ಸಲ ಅರ್ಧ ಕೆಜಿ ಬಾಳ್ ತಂದ್ಬಿಟ್ರೆ ಹೊಲ ಮನೆ ಮಾಡ್ಕೊಳಲ್ಲ. ನಮ್ಮ ಅಪ್ಪ ಸತ್ತಾಗ 10 ಮರಿ ಕುಯ್ದು ಲಕ್ಷಾಂತರ ರೂಪಾಯಿ ಸಾಲ ಮಾಡೋ ಬದಲು 2 ಮರಿ ಕುಯ್ದು ಸುಮಾರ ಮಾಡುವ. ನೋಡೆ, ನಮಗೂ ವಯಸ್ಸಾದ್ಮೇಲೆ ನಾಡೆ ನಮ್ಮ ಮಕ್ಕಳು ಇದೇ ತರ ಮಾಡಿದ್ರೆ ನಾವು ಕೊಡ್ಗಲ್ವಾ? ನೋಡೆ, ನೀನ್ ಇರೋದಾದ್ರೆ ಇರು, ಇಲ್ಲ ಹೋಯ್ತಾ ಇರೋ. ಏನವ ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡು ಅಪ್ಪನ ಮನೆಗೆ ಹೋದ್ರೆ ಸಂಸಾರ ಉಳಿತೈತೇನವ? ವಯಸ್ಸಾಗಿರೋ ಮುದ್ದನ ಮೇಲೆ ಹಠ ಮಾಡಬೇಡ. ಹೋಗವ ಒಳಗಡೆ. ನಿಮ್ಮ ಅಪ್ಪನಿಗೆ ವಯಸ್ಸಾಗದೆ ಅಲ್ಲಿ ನಿಮ್ಮ ಅಣ್ಣನ ಹೆಂಡ್ರು ತಮ್ಮನ ಹೆಂಡ್ರು ಹಿಂಗೆ ಮಾಡಿದ್ರೆ ಹೋಗವ ಒಳಗಡೆ.